ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಒಂದು 6 ಗಂಟೆ 6:15 ಅನ್ನೋ ಹಾಗೆ ಬಾಗಿಲಿಗೆ ನೀರನ್ನು ಹಾಕಿ ದೀಪನ ಹಚ್ತೀನಿ. ಅದಕ್ಕಿಂತ ಮುಂಚೆ ಬಾಲ್ಕನಿ ಡೋರ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಅಂದರೆ 2 ಡೋರು ಓಪನ್ ಮಾಡ್ಕೋಬಾರ್ದು, ಬರೀ ಮೇನ್ ಡೋರ್ ಮಾತ್ರನೇ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ದೀಪ ಎಲ್ಲ ಹಚ್ಚಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದ ನಂತರ ಇಲ್ಲಿ ಸ್ವಲ್ಪ ಗ್ರಾಸರೀಸ್ನೆಲ್ಲ ಆರ್ಡರ್ ಮಾಡಿದೆ. ಅದೆಲ್ಲವೂ ಕೂಡ ಬಂದಿತ್ತು. ಅದನ್ನೆಲ್ಲ ಇವಾಗ ರಿಫಿಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಹಾಕಿ ಕೇಳಿದ್ರಿ, ನೀವು ಯಾವ ಆ್ಯಪಿಂದ ಗ್ರಾಸರೀಸ್ ಮತ್ತು ವೆಜಿಟೇಬಲ್ಸ್ನೆಲ್ಲ ಆರ್ಡರ್ ಮಾಡಿ ತರಿಸ್ತೀರಾ ಅಂತ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾವುದರಿಂದ ತರಿಸ್ತೀನಿ ಅಂತ. ಆದರೂ ಕೂಡ ಕಮೆಂಟ್ ಹಾಕ್ತಾನೇ ಇರ್ತೀರಾ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಗ್ರಾಸರೀಸ್ನೆಲ್ಲ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿರ್ತೀನಿ. ಹಾಗೆ ತರಕಾರಿನೆಲ್ಲ ಅಮೆಝಾನಿಂದ ತರಿಸ್ಕೊತಾ ಇರ್ತೀನಿ. ಇನ್ನೂ ಕೆಲವೊಂದು ಸಾರಿ ಯಾವುದಾದ್ರೂ ಇನ್ಸ್ಟೆಂಟಾಗಿ ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ, ಯಾವುದಾದ್ರೂ ರೆಸಿಪಿ ಶೂಟ್ ಮಾಡ್ತಾ ಇರ್ತೀನಿ, ಇಲ್ಲ ಏನೋ ಒಂದು ಖಾಲಿ ಆಗಿಬಿಟ್ಟಿರುತ್ತೆ. ಆವಾಗೆಲ್ಲ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆಗಿರ್ಬೋದು, ಇಲ್ಲ ಬ್ಲಿಂಕಿಟ್, ಝೆಪ್ಟೋ ಈ ಥರ ಅದರಿಂದ ಒಂದು 10 ನಿಮಿಷಕ್ಕೆಲ್ಲ ಬರುತ್ತಲ್ವ, ಆ ಥರ ವೆಬ್ಸೈಟ್ಗಳಿಂದನೂ ಕೂಡ ಆರ್ಡರ್ ಮಾಡ್ಕೊಂಡಿರ್ತೀನಿ. ತರಕಾರಿ ಆಗಿರ್ಬೋದು, ಹಾಗೆ ಯಾವುದಾದ್ರೂ 1-2 ಐಟಮ್ ಖಾಲಿ ಆಗಿದ್ದರೆ, ಏನಾದ್ರೂ ಅರ್ಜೆಂಟಾಗಿ ಬೇಕಾಗಿದ್ದರೆ ಅಲ್ಲಿಂದ ಆರ್ಡರ್ ಮಾಡ್ಕೊಂಡಿರ್ತೀನಿ. ಆವಾಗ ಒಂದು 10ರಿಂದ 15 ನಿಮಿಷದಲ್ಲೆಲ್ಲ ಮನೆ ಹತ್ರನೇ ತಂದು ಕೊಟ್ಬಿಟ್ಟಿರ್ತಾರೆ. ಇನ್ನು ತರಕಾರಿನೆಲ್ಲ ಆರ್ಡರ್ ಮಾಡುವಾಗ ಬೆಳಿಗ್ಗೆ ಟೈಮಲ್ಲಿ ಆರ್ಡರ್ ಮಾಡಿದ್ರೆ ಸಾಯಂಕಾಲ ತಂದು ಕೊಡ್ತಾರೆ. ಒಂದು ಮಧ್ಯಾಹ್ನ ಸಾಯಂಕಾಲ ರೇಂಜಲ್ಲಿ. ಸಾಯಂಕಾಲ ಟೈಮ್ನಲ್ಲಿ ಆರ್ಡರ್ ಮಾಡಿದಾಗ ನೈಟ್ ತಂದು ಕೊಡ್ತಾರೆ. ನೈಟ್ ಏನಾದರೂ ಆರ್ಡರ್ ಮಾಡಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ತಂದು ಕೊಟ್ಟಿರ್ತಾರೆ. ನಿಮಗೆ ಯಾವ ಟೈಮಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಆರ್ಡರ್ ಮಾಡ್ಕೋಬೋದು. ಆದಷ್ಟು ಒಂದು 5ರಿಂದ 6 ಗಂಟೆ ಆದ್ರೂ ಟೈಮ್ ತೊಗೊಳುತ್ತೆ ಅಮೆಝಾನಲ್ಲಿ ತರಕಾರಿನೆಲ್ಲ ತಂದು ಕೊಡೋದಕ್ಕೆ ಅಂತ. ಏನಾದ್ರೂ ಇನ್ಸ್ಟೆಂಟಾಗಿ ಬೇಕು ಅಂದಾಗ ಇನ್ನು ಬೇರೆ ಆ್ಯಪ್ಗಳಿರುತ್ತಲ್ವ ಅದರಿಂದ ಆರ್ಡರ್ ಮಾಡಿರ್ತೀನಿ. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆಂದರೆ ನಾವು ಬೇಕು ಅಂದಾಗ ಪಟ್ ಅಂತ ತಂದು ಕೊಡ್ತಾರಲ್ವ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇನ್ನು ಸ್ವಲ್ಪ ಲೇಟಾಗಿ ತೊಗೊಂಡು ಬರ್ತಾರೆ ಅಂತಂದರೆ ಸ್ವಲ್ಪ ಕಡಿಮೆ ಇರುತ್ತೆ. ಆದಷ್ಟು ನೋಡಿಕೊಂಡು ಆರ್ಡರ್ ಮಾಡ್ಕೋಬೇಕಾಗುತ್ತೆ. ಏನಾದರೂ ಖಾಲಿ ಆಗಿದ್ದರೆ ನಾವು ಎಲ್ಲವನ್ನು ಒಟ್ಟಿಗೆ ಆರ್ಡರ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಆರ್ಡರ್ ಮಾಡ್ಕೊಳ್ಳೋದು ತಪ್ಪುತ್ತೆ. ನಾನೇನಾದ್ರೂ ಶೂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಏನಾದ್ರೂ ರೆಸಿಪಿಗೆ ಬೇಕಾಗಿರೋಂಥ ತರಕಾರಿ ಐಟಮ್ಸ್ ಏನೂ ಇಲ್ಲ ಅಂದಾಗ ಮಾತ್ರ ಆ ಥರ ಆರ್ಡರ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಎಲ್ಲವನ್ನು ಕೂಡ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡ್ಕೊಂಡಿರ್ತೀನಿ. ಇವಾಗ ಬಂದಿರೋವಂಥ ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸ್ವಲ್ಪ ಇದ್ದೇ ಇರುತ್ತೆ, ಅಂದರೆ ಈ ಕಡಲೆ ಹಿಟ್ಟು ಆಗಿರ್ಬೋದು ಮತ್ತು ಅವಲಕ್ಕಿ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಆರ್ಡರ್ ಮಾಡ್ಕೊಂಡಿರ್ತೀನಿ. ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ. ಆಲ್ರೆಡಿ ಬಾಕ್ಸಲ್ಲೆಲ್ಲ ಇತ್ತು, ಸ್ವಲ್ಪ ಎಕ್ಸ್ಟ್ರಾನೇ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಒಂದು ದೊಡ್ಡ ಬಾಕ್ಸ್ ಇಟ್ಕೊಂಡಿರ್ತೀನಲ್ವ, ಅದರಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಹಾಗೆ ಇನ್ನು ರೀಫಿಲ್ ಮಾಡಿಕೊಂಡು ಮಿಕ್ಕೊಂಡಿರುವಂಥದ್ದನ್ನು ಕೂಡ ಅದೇ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಗ್ರಾಸರೀಸ್ನೆಲ್ಲ ಬೇಗ ಬೇಗ ಖಾಲಿನೇ ಮಾಡ್ಕೋತಾ ಇರ್ತೀನಿ. ಅವಾಗ ತರಿಸ್ಕೊಂಡು ರೀಫಿಲ್ ಮಾಡ್ಕೋತಾ ಇರ್ತೀನಿ. ಸೊ ಹಾಗಾಗಿ ಜಾಸ್ತಿ ಎಲ್ಲ ಹುಳ ಹಿಡಿಯೋದಿಲ್ಲ. ಲಾಸ್ಟ್ ಟೈಮ್ ಒಂದು ಸಾರಿ ಮಾತ್ರ ಏನೋ ಗ್ರಾಸರೀಸ್ ಪ್ರಾಬ್ಲಮ್ಮ ಇಲ್ಲ ಬಾಕ್ಸ್ ಪ್ರಾಬ್ಲಮ್ಮ ಅಂತ ಗೊತ್ತಿರಲಿಲ್ಲ. ಯಾವುದೋ ಒಂದು ಐಟಮ್ನಲ್ಲಿ ಹುಳ ಆಗಿಬಿಟ್ಟಿತ್ತು, ಮೋಸ್ಟ್ಲಿ ರವೆ ಅಂತಲೇ ಅನಿಸುತ್ತೆ. ಅದರಲ್ಲಿ ಹುಳ ಹಿಡಿದ್ಬಿಟ್ಟಿತ್ತು. ಅದು ರವೆ ಪ್ರಾಬ್ಲಮ್ಮ ಇಲ್ಲ ಬಾಕ್ಸ್ ಪ್ರಾಬ್ಲಮ್ಮ ಅಂತ ಗೊತ್ತಿರಲಿಲ್ಲ. ಅದೊಂದು ಟೈಮ್ ಮಾತ್ರ ಹುಳ ಹಿಡ್ದಿತ್ತಷ್ಟೇ. ಇನ್ನು ಯಾವ ಐಟಮು ಕೂಡ ಯಾವ ಟೈಮ್ನಲ್ಲೂ ಹುಳ ಹಿಡಿಯೋದಿಲ್ಲ. ಆದಷ್ಟು ಬೇಗ ಬೇಗ ಖಾಲಿ ಮಾಡಿಕೊಂಡು ಬೇಕಾದಷ್ಟು ಮಾತ್ರ ತರಿಸ್ಕೊಂಡಿರ್ತೀನಿ. ಹಾಗೆಯೇ ಪಾಪ್ಕಾರ್ನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಪಾನಿಪುರಿ ಮಾಡ್ಕೊಳ್ಳೋದಕ್ಕೆ ಅಂತ ಈ ಪಾನಿಪುರಿ ಪಾಪಟ್ ಸಿಗುತ್ತೆ ಆನ್ಲೈನಲ್ಲಿ. ಈ ನಾರ್ಮಲ್ ಗ್ರಾಸರಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅದನ್ನು ತರಿಸ್ಕೊಂಡಿದ್ದೆ, ಬೇಕು ಅಂದಾಗ ಮಾಡ್ಕೊಂಡು ತಿನ್ಬೋದು ಅಂತ. ಹಾಗೆ ಪಾಪ್ಕಾರ್ನ್ ಮಾಡ್ಕೊಳ್ಳೋದಕ್ಕೆ ಈ ಕಾರ್ನ್ ಸೀಡ್ಸ್ಗಳನ್ನೂ ಕೂಡ ತರಿಸಿ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಬೇಕು ಅಂದಾಗ ಏನಾದ್ರೂ ಇನ್ಸ್ಟೆಂಟಾಗಿ ತಿನ್ನಬೇಕು ಅಂದಾಗ ಪಾಪ್ಕಾರ್ನ್ ಮಾಡ್ಕೋಬೋದು ಅಂತ. ಹಾಗೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ. ತರಕಾರಿಗಳನ್ನ ಕೆಲವೊಂದು ಸಾರಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿರ್ತೀನಿ, ಇನ್ನು ಕೆಲವೊಂದು ಸಾರಿ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡಿರ್ತೀನಿ. ಅಂಥ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ಕೆಲವೊಂದು ಸಾರಿ ಮಾರ್ಕೆಟಲ್ಲೇ ಜಾಸ್ತಿ ಇರುತ್ತೆ, ಆನ್ಲೈನಲ್ಲೇ ಕಡಿಮೆ ಇರುತ್ತೆ. ಮೊನ್ನೆ ನಾನು ನೋಡಿದಾಗ ಬೆಂಡೆಕಾಯಿ ಅರ್ಧ kg 15 ರೂಪಾಯಿ ಇತ್ತು, ಆದರೆ ಮಾರ್ಕೆಟ್ನಲ್ಲಿ ಅರ್ಧ kg 30 ರೂಪಾಯಿ ಇತ್ತು. ಕೆಲವೊಂದು ಸಾರಿ ಎರಡೂ ಸೇಮ್ ಇರುತ್ತೆ. ಕೆಲವೊಂದು ಸಾರಿ ಆ್ಯಪಲ್ ಜಾಸ್ತಿ ಇದ್ದರೆ ಮಾರ್ಕೆಟಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದು ಸಾರಿ ಮಾರ್ಕೆಟಲ್ಲಿ ಜಾಸ್ತಿ ಇದ್ದರೆ ಆ್ಯಪ್ನಲ್ಲಿ ಕಡಿಮೆ ಇರುತ್ತೆ. ಈ ಥರ ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಈ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಬೇರೆ ಏನಾದ್ರೂ ಮಾರ್ಕೆಟಲ್ಲಿ ಸಿಗದೇ ಇರುವಂಥದ್ದು ಕೂಡ ಸಿಗುತ್ತೆ ಆನ್ಲೈನಲ್ಲಿ. ಅದಕ್ಕೋಸ್ಕರ ಏನಾದ್ರೂ ಎಕ್ಸ್ಟ್ರಾ ಬೇಕು ಅಂದಾಗ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿರ್ತೀನಿ. ಇನ್ನು ನಾರ್ಮಲ್ ಡೇಸಲ್ಲಿ ಹೊರಗಡೆನೇ ಹೋಗಿ ತೊಗೊಂಡು ಬಂದಿರ್ತೀನಿ, ಅಂದರೆ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿರ್ತೀನಿ. ಇವಾಗ ಸ್ನ್ಯಾಕ್ಸ್ಗೋಸ್ಕರ ಅಂತ ಇಲ್ಲಿ
ಪನ್ನೀರ್ ಟಿಕ್ಕಾನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಅದಕ್ಕೆ ಈರುಳ್ಳಿನ ಈ ರೀತಿ ದಪ್ಪದಾಗಿ ಕ್ಯೂಬ್ಸ್ಗಳ ರೀತಿ ಕಟ್ ಮಾಡಿಕೊಂಡು ಒಂದೊಂದೇ ಸ್ಲೈಸಸ್ನ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನು ಕೂಡ ಇದೇ ರೀತಿ ಸ್ವಲ್ಪ ದಪ್ಪದಾಗಿ ಕ್ಯೂಬ್ಸ್ಗಳ ರೀತಿಯೇ ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಪನ್ನೀರ್ನು ಕೂಡ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಪ್ಯಾಕೆಟ್ನ ಹೊಡೆದಾದ್ಮೇಲೆ ಪನ್ನೀರ್ನ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರು ಒಬ್ಬರು. ಈ ರೀತಿ ಬಾಕ್ಸ್ನಲ್ಲಿ ನೀರನ್ನು ಹಾಕಿ ಪನ್ನೀರ್ನ ಹಾಕಿ ಇಟ್ಕೊಂಡ್ರೆ ಪನ್ನೀರ್ ಡ್ರೈ ಆಗೋದಿಲ್ಲ. ಹಾಗೆ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. 2 ರಿಂದ 3 ದಿನಕ್ಕೊಂದ್ಸಾರಿ ನೀರನ್ನು ಚೇಂಜ್ ಮಾಡ್ಕೋಬೇಕು. ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಮೊಸರು, ಅದಕ್ಕೆ ನಿಂಬೆಹಣ್ಣಿನ ರಸ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಚ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಜೀರಿಗೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಾಟ್ ಮಸಾಲನ ಹಾಕಿ ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ 2 ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು 1 ರಿಂದ 2 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆಯೇ ಪನ್ನೀರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಕಲರ್ ಆಗಿರುವಂಥ ಕ್ಯಾಪ್ಸಿಕಮ್ ಕೂಡ ತೊಗೋಬೋದು. ಈ ರೆಡ್ ಕಲರ್ ಕ್ಯಾಪ್ಸಿಕಮ್ ಹಾಗೆ ಈ ಯೆಲ್ಲೋ ಕಲರ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ. ಏನೂ ಇಲ್ಲ ಅಂದಾಗ ಸಿಂಪಲ್ಲಾಗಿ ಈ 3 ಪದಾರ್ಥ ಹಾಕಿ ಕೂಡ ಮಾಡ್ಕೋಬೋದು. ಇನ್ನು ಹಾಕ್ಕೊಂಡಿರುವಂಥ ಐಟಮ್ಸ್ ಎಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ. ಪಕ್ಕಾ ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ. ಇದು ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಆದರೆ ನಾವು ನಾರ್ಮಲ್ ಎಣ್ಣೆ ಬಳಸ್ಕೊಂಡಿರ್ತೀವಿ, ಅವರು ಸ್ವಲ್ಪ ಮಸ್ಟರ್ಡ್ ಆಯಿಲ್ ಇಲ್ಲಾಂದರೆ ಆಲಿವ್ ಆಯಿಲ್ ಈ ಥರ ಬಳಸ್ಕೊಂಡಿರ್ತಾರೆ ಅಷ್ಟೇ. ಅಂಥ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೈಮ್ ಇತ್ತು ಅಂತ ಅಂದರೆ ಇದನ್ನು 1 ಅವರ್ ಬಿಟ್ಟು ಆನಂತರ ಮಾಡ್ಕೋಬೋದು. ಟೈಮ್ ಇಲ್ಲ ಅಂತ ಅಂದರೆ ಇನ್ಸ್ಟೆಂಟಾಗಿಯೂ ಕೂಡ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಗ್ರೀನ್ ಚಟ್ನಿನ ಮಾಡ್ಕೋತಾ ಇಲ್ಲ. ಮಯೋನೀಸ್ ಮತ್ತು ಟೊಮ್ಯಾಟೊ ಕೆಚಪ್, ಸ್ವಲ್ಪ ಆರಿಗ್ಯಾನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಸಾಸ್ ಒಂಥರ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಕೆಚಪ್ ಬದಲಾಗಿ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೈಸಿಯಾಗಿ ಅದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಈ ಥರ ಐಟಮ್ಸ್ ಇದ್ದರೆ ಟ್ರೈ ಮಾಡಿ. ತುಂಬ ಸಿಂಪಲ್ ಇದು ಕೂಡ. ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಡಿಪ್ ಮಾಡ್ಕೊಳ್ಳೋದಕ್ಕೆ ಸಾಸ್ ರೆಡಿ ಇರುತ್ತೆ. ಹಾಗೆ ಇವಾಗ ಇದನ್ನು ಗ್ರಿಲ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿ ಸ್ಟಿಕ್ಸ್ಗಳನ್ನ ತೊಗೊಂಡಿದ್ದೀನಿ. ಈ ಥರ ಸ್ಟೈನ್ಲೆಸ್ ಸ್ಟೀಲಲ್ಲಿ ಇರುವಂಥದ್ದು ಇರುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ನಾನಿವತ್ತು ಇದನ್ನು ಪ್ಯಾನಲ್ಲಿ ಹಾಕಿ ಸುಟ್ಕೋತಾ ಇರೋದ್ರಿಂದ ಅಂದರೆ ಫ್ರೈ ಮಾಡ್ಕೋತಾ ಇರೋದ್ರಿಂದ ವುಡನ್ ಹ್ಯಾಂಡಲ್ ಇತ್ತಲ್ವ ಅದನ್ನು ಬಳಸ್ಕೋತಾ ಇಲ್ಲ. ಅಂದರೆ ಅದು ಸ್ವಲ್ಪ ಉದ್ದವಾಗಿದೆ ಮತ್ತು ಪ್ಯಾನಿಂದ ಹೊರಗಡೆ ಬರುತ್ತೆ, ನೀಟಾಗಿ ಫ್ರೈ ಆಗೋದಿಲ್ಲ ಅಂತ. ಈ ರೀತಿ ಬ್ಯಾಂಬೋದು ಸ್ಟಿಕ್ ಬರುತ್ತೆ ನೋಡಿ, ಟೂತ್ ಪಿಕ್ ಥರ ಇರುತ್ತಲ್ವ, ಅದನ್ನು ತೊಗೊಂಡು ಅದಕ್ಕೆ 1 ಬೈ 1 ಈ ರೀತಿ ಸೆಟ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಪನ್ನೀರ್, ಹಾಗೆಯೇ ಮತ್ತು ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ ಈ ಥರ ಹಾಕಿ 3 ಸೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಸೆಟ್ ಆದರೂ ಮಾಡ್ಕೋಬೋದು, 3 ಸೆಟ್ ಆದ್ರೂ ಮಾಡ್ಕೋಬೋದು. ಈ ಥರ ಎಲ್ಲವನ್ನು ಕೂಡ ಸ್ಟಿಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಬೇಕಿದ್ರೆ ಎಣ್ಣೆನ ಹಾಕ್ಕೋಬೋದು. ಮೊದಲು ನಾನು ಇದನ್ನೆಲ್ಲ ಪ್ಯಾನಲ್ಲಿ ಸೆಟ್ ಮಾಡಿಕೊಂಡು ಅದಾದ ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ. ಇದಕ್ಕೆ ಬೇಕಿದ್ರೆ ನೀವು ಆಲಿವ್ ಆಯಿಲ್ ಬಳಸ್ಕೋಬೋದು, ಇಲ್ಲ ನಾರ್ಮಲ್ ಅಡುಗೆ ಎಣ್ಣೆನೇ ಹಾಕ್ಕೋಬೋದು, ಇಲ್ಲ ಅಂದರೆ ಮಸ್ಟರ್ಡ್ ಆಯಿಲ್ ಕೂಡ ಬಳಸ್ಕೋಬೋದು. ನಾನಿಲ್ಲಿ ನಾರ್ಮಲ್ ಅಡುಗೆ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಈ ರೀತಿ ಹಾಕಿ ಇದನ್ನು ಟರ್ನ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಹಾಕಿದ ಮೇಲೆ ಪನ್ನೀರ್ ತವಾಗೆ ಕಚ್ಕೋತಾ ಇರುತ್ತೆ. ನಾನ್ ಸ್ಟಿಕ್ ಪ್ಯಾನ್ ಆದ್ರೂ ಕೂಡ ಈ ರೀತಿ ಕಚ್ಕೋತಾನೆ ಇರುತ್ತೆ. ನೀವು ಜಾಸ್ತಿ ಹೊತ್ತು ಬಿಡ್ತೇನೆ ಇದೇ ರೀತಿ ಟರ್ನ್ ಮಾಡ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲವೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಹಾಗೆ ಪನ್ನೀರ್ ಮೇಲೆ ಆಗಿರ್ಬೋದು, ಈರುಳ್ಳಿ ಮೇಲೆ, ಕ್ಯಾಪ್ಸಿಕಮ್ ಮೇಲೆಲ್ಲ ಈ ರೀತಿ ಬ್ಲ್ಯಾಕ್ ಡಾಟ್ಸ್ಗಳು ಬಿದ್ದಿರುತ್ತೆ. ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಕ್ಕಾ ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ. ಆದರೆ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು. ಅಂದರೆ ಅವರು ಸ್ವಲ್ಪ ಬೇರೆ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡೇ ಅದನ್ನು ಫ್ರೈ ಮಾಡಿರ್ತಾರೆ, ಅಂದರೆ ಗ್ರಿಲ್ ಮಾಡಿರ್ತಾರೆ, ಇಲ್ಲಾಂದರೆ ಸುಟ್ಟಿರ್ತಾರೆ. ಆ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಅದೇ ಥರನೇ ಕಾಣಿಸುತ್ತೆ. ಸ್ವಲ್ಪ ಟೇಸ್ಟ್ ಅಂತೂ ಪಕ್ಕಾ ಅದೇ ಥರ ಇರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಹೆಲ್ದಿ ಅಂತ ಅಷ್ಟೇ. ಹಾಗೆಯೇ ನಾನಿವತ್ತು ಬಳಸ್ಕೊಂಡಿರೋಂಥ ಪನ್ನೀರ್ ಬಂದು ಮಿಲ್ಕಿ ಮಿಸ್ಟ್, ತುಂಬ ಚೆನ್ನಾಗಿರುತ್ತೆ. ಮಿಲ್ಕಿ ಮಿಸ್ಟ್ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ಅಂತ ಅದನ್ನೇ ಬಳಸ್ಕೊತೀನಿ. ಹಾಗೆ ಇಲ್ಲಿ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಾಸ್ನ ಹಾಕಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಸರ್ವ್ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು. ಅದನ್ನೆಲ್ಲ ತಿಂದಿದ್ದು ಮುಗಿಸಿದ ನಂತರ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ಅಡುಗೆಗೆ ನುಗ್ಗೆ ಸೊಪ್ಪಿತ್ತು, ಅದರಿಂದ ದಾಲ್ನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಈ ರೆಸಿಪಿನ ಪೂಜಿಕ ಫುಡ್ನಲ್ಲಿ ಶೇರ್ ಮಾಡಿದ್ದೆ.
ತುಂಬ ಜನ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳಿದರು. ಅದಕ್ಕೋಸ್ಕರ ಇಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಪಾಲಕ್ ಹಾಕಿ ಹಾಗೆಯೇ ಈ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕಿ ಮಾಡ್ಕೋತಾ ಇರ್ತೀವಿ ಪಪ್ಪು ಥರ. ಇದು ಕೂಡ ಸ್ವಲ್ಪ ಹಾಗೇನೇ ಇರುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ. ನುಗ್ಗೆ ಸೊಪ್ಪಿನ ಉಪ್ಸಾರು ಪಲ್ಯ ಎಲ್ಲ ಮಾಡಿದಾಗ ನಾನು ನಮ್ಮ ಅತ್ತೆ ತಿಂತೀವಿ, ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ. ಅವರಿಗೋಸ್ಕರ ಈ ಥರ ಮಾಡ್ತಾ ಇರ್ತೀನಿ. ಅವರಿಗಂತೂ ತುಂಬ ಇಷ್ಟ ಆಗುತ್ತೆ. ಅವರಿಗೆ ಈ ಪಪ್ಪು ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನುಗ್ಗೆ ಸೊಪ್ಪನ್ನು ಹಾಕಿ ಮಾಡಿಕೊಡ್ತಾ ಇರ್ತೀನಿ. ಇವಾಗ ಒಂದು ಕುಕ್ಕರ್ಗೆ 3 ತರಹದ ಬೇಳೆನ ಸೇರಿಸ್ಕೊಂಡಿದ್ದೀನಿ. ನಾರ್ಮಲ್ ತೊಗರಿಬೇಳೆ, ಹೆಸರುಬೇಳೆ ಹಾಗೆ ಮಸೂರ್ ದಾಲ್ ಇದೆ ಅಲ್ವಾ, ಅದನ್ನು ಹಾಕಿ ಇದನ್ನು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಗೆ ಇದಕ್ಕೆ ಬೇಯುವಷ್ಟು ಮಾತ್ರ ನೀರನ್ನು ಸೇರಿಸ್ಕೊತೀನಿ. ತುಂಬ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು. ಈ ಬೇಳೆನ ಬೇಯಿಸ್ಕೊತೀವಲ್ವ, ಮ್ಯಾಶ್ ಆಗೋ ಥರ ಗಟ್ಟಿಯಾಗಿ ಆ ಥರ ಇರಬೇಕು. ಅದಕ್ಕೆ ಬೇಯುವಷ್ಟು ನೀರನ್ನು ಹಾಕಿ ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲಷ್ಟು ಕೂಗಿಸ್ಕೊತೀನಿ. ಇದನ್ನು ತೊಳೆದು ನೆನೆಸಿಟ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿದ್ರೂ ಕೂಡ ಬೆಂದೋಗ್ಬಿಡುತ್ತೆ. ಅದನ್ನು ಬೇಯಿಸ್ಕೊಂಡು ಈ ರೀತಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೂ ಕೂಡ ಮ್ಯಾಶ್ ಮಾಡ್ಕೊಂಡಿಲ್ಲ, ಬೆಂದಿರೋದಷ್ಟೇ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೆ ನಾನು ಫಿಲ್ಟರ್ ವಾಟರ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವು, ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಯೂ ಕೂಡ ಹಾಕ್ಕೋಬೋದು. ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ. ಅದಾದ ನಂತರ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಳೆದು ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಹಾಕ್ಕೋತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಆದಷ್ಟು ನುಗ್ಗೆ ಸೊಪ್ಪನ್ನು ಎಳ್ಸಾಗಿರುವಂಥದ್ದನ್ನು ತೊಗೊಂಡ್ರೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ, ಜಾಸ್ತಿ ಕಹಿ ಕೂಡ ಇರೋದಿಲ್ಲ, ಹಾಗೆ ಬೇಗ ಕೂಡ ಫ್ರೈ ಆಗುತ್ತೆ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೆ. ಈ ಹಂತದಲ್ಲಿ ಅಚ್ಕಾರದ ಪುಡಿನ ನೋಡಿಕೊಂಡು ಸೇರಿಸ್ಕೋಬೇಕು. ಸೇರಿಸಿದ ನಂತರ ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆನ ಇದರೊಳಗಡೆ ಸೇರಿಸ್ಕೋಬೇಕು. ನೋಡ್ಕೊಂಡು ಸೇರಿಸ್ಕೊಳ್ಳಿ. 2 ಕೂಡ ಸಮ ಪ್ರಮಾಣದಲ್ಲಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸೊಪ್ಪು ಜಾಸ್ತಿ ಆದರೆ ಸ್ವಲ್ಪ ಕಹಿ ಅನ್ನಿಸ್ತಾ ಇರುತ್ತೆ, ಬೇಳೆ ಜಾಸ್ತಿ ಆದರೆ ಬೇಳೆ ಬೇಳೆ ಥರನೇ ಅನ್ನಿಸ್ತಾ ಇರುತ್ತೆ ಅಂತ. ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸ, ದಾಲ್ಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೋಬೇಕು. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ಟೈಲಾಗಿ ಮೊರಿಂಗಾ ದಾಲ್ ಅಂತನಾದ್ರೂ ಅಂದ್ಕೊಳ್ಳಿ, ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪಿನ ಬೇಳೆ ಸಾರು ಅಂತನಾದ್ರೂ ಅಂದ್ಕೋಬೋದು. ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸಾರಿ ಕೊನೆಯಲ್ಲೇ ಒಗ್ಗರಣೆ ಕೊಟ್ಕೊಂಡ್ರೆ ತುಪ್ಪದಲ್ಲಿ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ಒಗ್ಗರಣೆ ಏನೂ ಕೊಟ್ಕೊಂಡಿಲ್ಲ, ಬಿಸಿ ಬಿಸಿಯಾಗಿ ಹಾಗೆಯೇ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಅನ್ನೋದ ಜೊತೆ ಈ ಮೊರಿಂಗಾ ದಾಲ್, ಅದ್ರ ಮೇಲೆ ಸ್ವಲ್ಪ ತುಪ್ಪ, ನೆಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಚಿಪ್ಸ್ ಇಲ್ಲಾಂದರೆ ಹಪ್ಪಳ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ನುಗ್ಗೆ ಸೊಪ್ಪು ತಂದಾಗ ಪಲ್ಯ ಮಾಡೋದ್ರ ಬದಲಾಗಿ ಒಂದು ಸಾರಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ. ನಿಮಗೂ ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.